ಎಸೆದು ಬೆಂಗಳೂರಿನಲ್ಲಿ ಪ್ರತಿಪಕ್ಷ ನಾಯಕ ಆರ್ ಅಶೋಕ್ ಕಾಂಗ್ರೆಸ್ ವಿರುದ್ಧ ವಾಗ್ದಾಳಿಯನ್ನ ಮಾಡಿರುವಂತಹದ್ದು. ಕಾಂಗ್ರೆಸ್ನ ಸದ್ಯದ ಪರಿಸ್ಥಿತಿ ನೋಡಿದ್ರೆ ಡೋಲಾಯಮಾನವಾಗುತ್ತೆ. ಇನ್ನು ಕಾಂಗ್ರೆಸ್ನಲ್ಲಿ ಸೂಪರ್ ಸಿಎಂ, ಶಾಡೋ ಸಿಎಂ ಬಹಳಷ್ಟು ಮಂದಿ ಇದ್ದಾರೆ ಕಾಂಗ್ರೆಸ್ನ ಪಕ್ಷದಲ್ಲಿ. ಹಾಗಾಗಿ ಅದರಲ್ಲಿ BK ಹರಿಪ್ರಸಾದ್ ಕೂಡ ಮಸಲತ್ತನ್ನ ಮಾಡ್ತಾ ಇದ್ದಾರೆ. ಒಂದ್ ಕಡೆ ಕಾಂಗ್ರೆಸ್ನ ಶಾಸಕರು, ಗುಬ್ಬಿ ಶಾಸಕರು ಶ್ರೀನಿವಾಸ್ ಅವರು ಹೇಳಿದ್ದು ಕೂಡ ನಿಜ. ರಾಜ್ಯದಲ್ಲಿರುವುದು ಕಾಂಗ್ರೆಸ್ ಪಕ್ಷದ ನಾಲಾಯಕ ಸರ್ಕಾರ ಅಂತ ವಿಪಕ್ಷ ನಾಯಕ ಆರ್ ಅಶೋಕ್ ವಾಗ್ದಾಳಿಯನ್ನ ಮಾಡಿದ್ದಾರೆ. ಇನ್ನು ಕಾಂಗ್ರೆಸ್ ಸರ್ಕಾರ ಇದು ಜನರಿಗೆ ದ್ರೋಹ ಮಾಡಿದಂತಹ ಸರ್ಕಾರ. ಮೇಕೆದಾಟು ವಿಚಾರದಲ್ಲಿ ದ್ವಂದ್ವ ನಿಲುವನ್ನ ಪ್ರದರ್ಶನ ಮಾಡಿದೆ. ಇಂತಹ ಒಂದು ಹೇಳಿಕೆಗಳನ್ನ ಇದೀಗ ಕಾಂಗ್ರೆಸ್ ವಿರುದ್ಧ ತೀವ್ರವಾದಂತಹ ವಾಗ್ದಾಳಿಯನ್ನ, ಸರಣಿ ವಾಗ್ದಾಳಿಯನ್ನ ಬಿಜೆಪಿಯ ಈಗ ವಿರೋಧ ಪಕ್ಷದ ನಾಯಕ ಆರ್ ಅಶೋಕ್ ಅವರು ವಾಗ್ದಾಳಿಯನ್ನ ಮಾಡಿರುವಂತದ್ದು. 4 ರಾಜ್ಯಗಳ ಚುನಾವಣೆಯಲ್ಲಿ 3 ರಾಜ್ಯಗಳನ್ನ ದೊಡ್ಡ ಅಂತರದಲ್ಲಿ ನಾವು ಗೆದ್ದಿದ್ದೀವಿ. ಸೆಮಿಫೈನಲ್ ಅಲ್ಲಿ ಕಾಂಗ್ರೆಸ್ ಸೋತು ಸುಣ್ಣ ಆಗಿದೆ. ಫೈನಲ್ಗೆ ಯಾರು ಬರ್ತಾರೆ ಇನ್ನೂ ನಮ್ಗೆ ಗೊತ್ತಿಲ್ಲ. ನಾವಂತೂ ಫೈನಲ್ ರೀಚ್ ಔಟ್ ಇದೀವಿ. INDA ನಲ್ಲಿ ಫೈನಲ್ಗೆ ಯಾರು ಬರಬೇಕು ಅಂತ ನಿತೀಶ್ ಕುಮಾರ್ ಅನ್ನೋರು ಹೊರಟಿದ್ರು. ಅವರು ಯುದ್ಧದಲ್ಲಿ ಶಸ್ತ್ರಗಳನ್ನ ಕೆಳಗಡೆ ಇಟ್ಟು ನಮ್ ಜೊತೆ ಬಂದ್ಬಿಟ್ಟಿದ್ದಾರೆ ಈಗಾಗಲೇ. ಇನ್ಯಾರ್ಯಾರು ಬರ್ತಾರೋ ಗೊತ್ತಿಲ್ಲ. ಒಂದು ರೀತಿ INDA ದಿಕ್ಕು ಕಾಣದ ರೀತಿಯಾಗಿ ನಾಯಕತ್ವ ಇಲ್ಲದೆ, ಯಾರು ನಾಯಕರು ಅಂತ ಇನ್ನೂ ತೀರ್ಮಾನ ಆಗಿಲ್ಲ. ಮ್ಯಾಚ್ ಫಿಕ್ಸ್ ಆಗಿದೆ, ಡೇಟು ಫಿಕ್ಸ್ ಆಗಿದೆ, ಪ್ಲೇಯರ್ಸು ಫಿಕ್ಸ್ ಆಗಿದೆ, ಮತ್ತೆ ಸಾರ್ವಜನಿಕರು ಫಿಕ್ಸ್ ಆಗಿದ್ದಾರೆ. ಕ್ಯಾಪ್ಟನ್, ನಮ್ ಕ್ಯಾಪ್ಟನ್ ನರೇಂದ್ರ ಮೋದಿ ಫಿಕ್ಸ್. ಜನರ ಭಾವನೆ ಮುಖಾಂತರ, ದೇಶದ ಭಾವನೆ ಮುಖಾಂತರ ಅವ್ರ ಕ್ಯಾಪ್ಟನ್ ಇನ್ನೂ ಫಿಕ್ಸ್ ಆಗಿಲ್ಲ. ನನಗನ್ಸುತ್ತೆ ಅದು ಫಿಕ್ಸ್ ಆಗಕ್ ಮುಂಚೆನೆ ಮ್ಯಾಚ್ ಮುಗ್ದೋಗ್ತೈತೆ. ಮ್ಯಾಚ್ ಅಲ್ಲಿ ಅವ್ರು ಸೋತು ಸುಣ್ಣ ಆಗ್ತಾರೆ ಅಂತ ಕಾಣ್ತಾ ಇದೆ. ಆ ತರದ ವಾತಾವರಣ ನಾವು ನೋಡ್ತಾ ಇದ್ದೀವಿ. ಕರ್ನಾಟಕದಲ್ಲಂತೂ ಕೂಡ ಇಲ್ಲಿ ಸಿದ್ದರಾಮಯ್ಯನವ್ರ ಕಾಲಿಟ್ಟ ಮೇಲೆ ಎಲ್ಲ ಕಡೆ ಬರಗಾಲ ಬರಗಾಲ ಬರಗಾಲ, ನೀರಿಲ್ಲ ನೀರಿಲ್ಲ, ಏನಿಲ್ಲ ಅಂದ್ರೆ ನೀರಿಲ್ಲ ಅನ್ನೋ ಸ್ಥಿತಿ ಬಂದ್ಬಿಟ್ಟಿದೆ. ಅದರಲ್ಲಿ ಈಗ INDA ಬಂದ್ರೆ ಇದು ಕರ್ನಾಟಕ ಜನ ಪ್ರತಿಯೊಬ್ಬರು ನೋಡ್ತಾ ಇದ್ದಾರೆ. ಅದರಲ್ಲೂ ಬೆಂಗಳೂರು ಜನ ನನ್ನೆ ತಮಿಳುನಾಡಿನ DMK ಸರ್ಕಾರ ಅವರ ಮ್ಯಾನಿಫೆಸ್ಟೋದಲ್ಲಿ ಮೇಕೆದಾಟುವನ್ನ ನಾವು ಯಾವುದೇ ಕಾರಣ ಆಗಕ್ಕೆ ಬಿಡಲ್ಲ, ಕೇಂದ್ರದಲ್ಲಿ INDA ಸರ್ಕಾರ ಬಂದ್ರೆ ಈ ಯೋಜನೆಯನ್ನ ನಾವು ಆಗಕ್ಕೆ ಬಿಡಲ್ಲ ಅನ್ನೋ ಮಾತನ್ನ ಹೇಳಿದ್ದಾರೆ. ಇಲ್ಲಿ ಕಾಂಗ್ರೆಸ್ ಅವ್ರು ಸತ್ತೋಗಿದಾರ? ಕಾಂಗ್ರೆಸ್ ಪಾರ್ಟಿ ಸತ್ತೋಗಿದ್ಯಾ? ಒಂದು ರಿಯಾಕ್ಷನ್ ಇಲ್ಲ. ವಿರುದ್ಧವಾದಂತ ಹೇಳಿಕೆಯನ್ನು ಮಾಡಬೇಕಾಯಿತು. ಅಲ್ಲಿ ನರೇಂದ್ರ ಮೋದಿ ಅವರು ಮುಂದೆ ಹೋಗಿ ಪ್ರತಿಭಟನೆ ಮಾಡಿದ್ರು. 136 ಶಾಸಕರು ಅಂದ್ರೆ ನಮ್ಮ ಹಣ, ನಮ್ಮ ತೆರಿಗೆ, ನಮ್ಮ ಹಕ್ಕು ಅಂತ. ಈಗ ಮೇಕೆದಾಟುದು ನಮ್ಮ ನೀರು, ತಮಿಳುನಾಡು ಹಕ್ಕು. ನಮ್ಮ ನೀರು, ಕರ್ನಾಟಕದ ನೀರು, ತಮಿಳುನಾಡು ಹಕ್ಕು. ಮತ್ತೆ ದುಡ್ಡು ಅಷ್ಟೇ. ಅಲ್ಲಿ ಆನೆ